ತುಂಗಭದ್ರಾ ಡ್ಯಾಂನಲ್ಲಿ 76 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕಾಲುವೆಗಳ ಮೂಲಕ ಟಿಬಿ ಬೋರ್ಡ್ಗೆ ನೀರು ಹರಿಸಲು ಮುಂದಾಗಿದ್ದು ರೈತರು ಖುಷಿಯಲ್ಲಿದ್ದಾರೆ. ಆದರೆ ಆ ಕಾಲುವೆಗಳ ಪರಿಸ್ಥಿತಿಯಿಂದಾಗಿ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಏನಪ್ಪಾ ಅಂತ ಆತಂಕ ಅಂತೀರಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚರಂಡಿಗಳಂತಾಗಿವೆ ಟಿಬಿ ಡ್ಯಾಂನಿಂದ ನೀರು ಬಿಡುವ ಕಾಲುವೆಗಳು. ವಿಷಕಾರಿ ವಸ್ತುಗಳಿಂದ ತುಂಬಿ ತುಳುಕ್ತಿವೆ ಕಾಲುವೆಗಳು. ಕಾಲುವೆಗಳನ್ನ ಕ್ಲೀನ್ ಮಾಡಿಸಿ ಅಂತ ರೈತರ ಒತ್ತಾಯ. ಹೌದು, ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಚುರುಕುಗೊಂಡಿದ್ದು ರೈತರು ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ. ಅದರಂತೆ ಗಣಿನಾಡು ಬಳ್ಳಾರಿಯ ರೈತರು ತುಂಗಭದ್ರಾ ಡ್ಯಾಂನ ನೀರನ್ನ ನಂಬಿ ಬಿತ್ತನೆ ಮಾಡಿದ್ದಾರೆ. ಅದರಂತೆ ಡ್ಯಾಂನಲ್ಲಿ 76 ಟಿಎಂಸಿ ನೀರು ಕೂಡ ಸಂಗ್ರಹವಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ತುಂಗಭದ್ರಾ ಡ್ಯಾಂ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಿ 2 ಕಾಲುವೆಗಳಿಗೆ ನೀರು ಹರಿಸಿದೆ. ಇನ್ನೆರಡು ದಿನಗಳಲ್ಲಿ ಬಳ್ಳಾರಿ ಭಾಗಕ್ಕೆ ಬರುವ ಎಡದಂಡೆ ಕಾಲುವೆಗೆ ನೀರು ಹರಿಸಲಿದೆ. ಆದರೆ ನೀರು ಹರಿಸುವ ಕಾಲುವೆಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಿಜಕ್ಕೂ ರೈತರು ಆತಂಕ ಪಡುವಂತಾಗಿದೆ. ಪ್ರತಿ ಕಾಲುವೆಗಳು ಚರಂಡಿಗಳ ಹಾಗೆ ಕಾಣಿಸುತ್ತವೆ. ಪ್ಲಾಸ್ಟಿಕ್, ವಿಷಕಾರಿ ವಸ್ತುಗಳಿಂದ ಕಾಲುವೆಗಳು ತುಂಬಿ ಹೋಗಿವೆ. 46 ಟಿಎಂಸಿ ನೀರು ಸೇಕರಣೆ ಆಗಿದೆ. 25,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದಾವೆ. ಹಂಗಾಗಿ ಬೇಗನೆ ನಮಗೆ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ನೀವು ನಿರ್ಣಯ ತೆಗೆದುಕೊಂಡು 28ನೇ ತಾರೀಕು ನೀರು ಬಿಡ್ತು ಅಂತಂದ್ರೆ ಇಲ್ಲಿ ಕಾಲುವೆಗಳ ಪರಿಸ್ಥಿತಿ ಏನು? ಆದ್ರೆ ನಮ್ಮ ಕಾಲುವೆಗಳ ಬಗ್ಗೆ ಪರಿಸ್ಥಿತಿ ನೀವು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಆ ಉಪಕಾಲುವೆ ಮುಖಾಂತರ ಹರಿತಕ್ಕಂತ ಅದರಲ್ಲಿ ಎಲ್ಲ ದನಕಾರ ಸತ್ತು ಮದುವೆ ಮಾಡಿ ಅದ್ರ ಹಾಕ್ತಾರ. ಈ ಸಿಟಿಗಳು ಏನೇನು ಬೇಡವಾದಂತ ಪದಾರ್ಥಗಳೆಲ್ಲ ತಂದು ಅದನ್ನ ಹಾಕ್ತಾರ. ಚರಂಡಿ ನೀರು ಅದಕ್ಕೆ ಬಿಡ್ತಾರ. ಪ್ಲಾಸ್ಟಿಕ್ ಸರ್ಜಿ ಎಲ್ಲ ಅದ್ರಾಗೆ ಬಿಡ್ತಾರ. ಆಸ್ಪತ್ರೆಗಳು ತಂದು ಅದ್ರಾಗ ಹಾಕ್ತಾರ. ಅಂದ್ರೆ ಅದು ಯಾವ ಮಟ್ಟಕ್ಕೆ ಆಗಿಬಿಡಿದೆ, ಚರಂಡಿ ನೀರಿಗಿಂತ ಹೊಲಸಾಗಿದೆ. ಹಂಗಾಗಿ ನೀವು ಉಗ್ರ ಹೋರಾಟ ಇವತ್ತು ರೈತರು ಉಗ್ರ ಪ್ರತಿಭಟನೆ ಬೇಕಾ ಅಥವಾ ಕಾಲುವೆಗಳಿಂದಲೇ ಸ್ವಚ್ಛ ಮಾಡ್ತಾರ? ಇನ್ನು ತುಂಗಭದ್ರಾ ಜಲಾಶಯದಿಂದ ನೀರು ಹರಿಸುವ ಕಾಲುವೆಗಳಲ್ಲಿ ಜನ ನಿತ್ಯ ಬಳಸುವ ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲ್, ಸಾರಾಯಿ ಬಾಟಲ್, ಬಟ್ಟೆಗಳು, ವಿಷಕಾರಿ ವಸ್ತುಗಳನ್ನು ಹಾಕಿದ್ದಾರೆ. ಜೊತೆಗೆ ಚರಂಡಿ ನೀರನ್ನ ಈ ಕಾಲುವೆಗಳಿಗೆ ಸೇರಿಸಿದ್ದಾರೆ. ಹೀಗಾಗಿ ಈ ಕಾಲುವೆಗಳು ಸಂಪೂರ್ಣ ಕಲುಷಿತವಾಗಿವೆ. ಹೀಗಾಗಿ ರೈತರು ಸಂಬಂಧಿಸಿದ ಇಲಾಖೆ ಕಾಲುವೆಗಳನ್ನು ಸ್ವಚ್ಛಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇವತ್ತಿನ ದಿನ ಕಾಲುವೆ ಪರಿಸ್ಥಿತಿ ನೋಡಂಗಿಲ್ಲ. ಯಾಕಂದ್ರೆ ಈ ಕಾಲುವೆಗಳಿಗೆ ವಿಷಪೂರಿತ ಪದಾರ್ಥಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ವೇಸ್ಟ್ ಪದಾರ್ಥಗಳನ್ನೆಲ್ಲ, ಚರಂಡಿ ನೀರ್ ಇರ್ಬೋದು, ಮತ್ತೆ ಪ್ಲಾಸ್ಟಿಕ್ ಬಾಟಲ್ ಇರ್ಬೋದು, ಮದ್ಯದ ಬಾಟಲ್ ಇರ್ಬೋದು, ಇನ್ನ ಉಳಿದ ಬೇಡವಾದ ಪದಾರ್ಥಗಳನ್ನೆಲ್ಲ ಕಾಲುವೆಗೆ ಎಸ್ತಾರೆ. ಹಂಗಾಗಿ ನಮ್ಗೆ ಇವತ್ತಿನ ದಿವಸ ಕಾಲುವೆ ನೀರು ಕಲುಷಿತ ಆಗ್ಬಿಟ್ಟಿದೆ. ಹಂಗಾಗಿ ಈ ಅಧಿಕಾರಿಗಳು ಯಾಕೆ ಬೇಜವಾಬ್ದಾರಿತನ ತೋರಿಸ್ತಾ ಇದ್ರಿ ಏನು? ಅದನ್ನ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸ್ವಲ್ಪ ಕ್ಲೀನ್ ಮಾಡಂತ ವ್ಯವಸ್ಥೆ, ಸ್ವಚ್ಛ ಮಾಡಂತ ವ್ಯವಸ್ಥೆ ಆಗಲಿ. ಒಟ್ನಲ್ಲಿ ತುಂಗಭದ್ರಾ ಡ್ಯಾಂನಲ್ಲಿ ನೀರು ಸಂಗ್ರಹವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ರೈತರ ಹೊಲಗಳಿಗೆ ನೀರು ಬರುತ್ತೆ ಅಂತ ಸಂತಸದಲ್ಲಿದ್ದ ರೈತರಿಗೆ ಕಾಲುವೆಗಳಲ್ಲಿನ ಕಸ ಕಂಗಾಲಾಗಿಸಿದೆ. ಇನ್ನಾದರೂ ಇಲಾಖೆ ಎಚ್ಚೆತ್ತು ಕಾಲುವೆ ದುರಸ್ತಿ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.